ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ನೋಡಿ, ಎಷ್ಟೋ ಜನ ಲವ್ ಬ್ರೇಕಪ್ ಆದ್ಮೇಲೆ ಡಿಪ್ರೆಷನ್ ಹೊರಟೋಗ್ತಾರೆ. ಬಟ್ ಸೆಲೆಬ್ರಿಟಿಗಳ ಲೈಫ್ ಅಲ್ಲೂ ಕೂಡ ಒಂದು ಲವ್ ಅನ್ನೋದು ಆಗಿರುತ್ತಲ್ವಾ. ಬಟ್ ಸೆಲೆಬ್ರಿಟಿಗಳ ಲೈಫ್ ಅಲ್ಲಿ ಲವ್ ಆಗಿರುತ್ತೆ, ಅದ್ರ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ತಾರೆ? ಯಾಕೆ ಅವರ ಲೈಫ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಆಗಿದ್ರು ಅಥವಾ ಎಷ್ಟೇ ಬ್ರೇಕಪ್ಸ್ ಆಗಿದ್ರು ಕೂಡ ಸ್ಟಿಲ್ ಅವ್ರು ಯಾರು ಕೂಡ ನಮ್ ತರ ಒಂದೇ ಹತ್ರ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಲೈಫ್ ನ ಹಾಳು ಮಾಡ್ಕೊಳ್ತಾ ಇಲ್ಲ. ಹಾಗಿದ್ಮೇಲೆ ಯಾವ ಕಾರಣಕ್ಕೆ ಅವರು ಅಗೇನ್ ಸಿನಿಮಾಗಳು ಮಾಡ್ತಾ ಅಗೇನ್ ನಗುಮುಖದಿಂದ ಅಗೇನ್ ಅದರಿಂದ ಹೊರಗಡೆ ಬರೋಕ್ ಸಾಧ್ಯ? ಇಲ್ಲಿ ನಿಮ್ಗೆ ಸೆಲೆಬ್ರಿಟಿಗಳ ಲೈಫ್ ಅಲ್ಲಿ ಬ್ರೇಕಪ್ಸ್ ಆದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ತಾರೆ ಅಂತ ಹೇಳಿ 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ ಚಾನಲ್ ಸಪೋರ್ಟ್ ಸಿಗುತ್ತೆ. ನೀವು ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ಪಾಯಿಂಟ್ ನಂಬರ್ 1, ಸೆಲೆಬ್ರಿಟಿಗಳ ಲೈಫ್ ಅಲ್ಲಿ ಬ್ರೇಕಪ್ ಆದಾಗ ಅವ್ರು ತಗೊಳ್ಳುವಂತ ರೀತಿ ಏನಂದ್ರೆ ಪಬ್ಲಿಕ್ ಇಮೇಜ್ ನ ಮೇಂಟೆನೆನ್ಸ್ ಮಾಡ್ತಾರೆ. ಅಂದ್ರೆ ಇದ್ರ ಅರ್ಥ ಏನು? ಅವ್ರು ಪಬ್ಲಿಕ್ ಫಿಗರ್ ಆಗಿರ್ತಾರೆ, ಅಂದ್ರೆ ಅಭಿಮಾನಿಗಳಿಗೋಸ್ಕರ ಲೈಕ್ ಅವರು ತಮ್ಮ ದುಃಖ ಏನೇ ಇದ್ರು ಕೂಡ ಅದನ್ನ ಹೈಡ್ ಮಾಡ್ತಾರೆ. ಅವ್ರ ಪರ್ಪಸ್ ಏನಂದ್ರೆ ಪಬ್ಲಿಕ್ ಗೋಸ್ಕರ ಬದುಕಬೇಕು ಅನ್ನೋದು ಪರ್ಪಸ್ ಮೇಲೆ ಎಂತದೇ ದುಃಖ ಇರ್ಲಿ ಅಥವಾ ಎಂತದೇ ಬ್ರೇಕಪ್ ಇರ್ಲಿ ಎಂತದೇ ಡಿಪ್ರೆಷನ್ ಇರ್ಲಿ ಅವ್ರಿಗೆ ಕಣ್ಣಿಗೆ ಕಾಣ್ತಿರೋದು ಒಂದೇ ಒಂದು ಪರ್ಪಸ್ ಚೆನ್ನಾಗಿರುತ್ತೆ, ಅಂದ್ರೆ ಪಬ್ಲಿಕ್ ಮೇಲೆ ನಾನು ಈಗ ನನ್ನನ್ನು ಇಷ್ಟು ಜನ ಫಾಲೋ ಮಾಡ್ತಿದ್ದಾರೆ, ಸೊ ಅವ್ರಿಗೋಸ್ಕರ ನಾನು ಸ್ಟ್ರಾಂಗ್ ಆಗ್ಬೇಕು. ಈ ಒಂದು ಇಂಟೆನ್ಷನ್ ಇದೆಯಲ್ಲ, ಇದಕ್ಕೋಸ್ಕರ ಅವರು ತಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರು ಅಥವಾ ಏನೇ ಲೈಕ್ ಒಳಗಡೆ ಎಷ್ಟೇ ನೋವಿದ್ರು ಕೂಡ ಅದನ್ನ ಸೈಡ್ ಇಟ್ಬಿಟ್ಟು ಪರ್ಪಸ್ ಮೇಲೆ ಕೆಲಸ ಮಾಡ್ತಾ ಹೋಗ್ತಾರೆ, ಅದ್ರ ಮೇಲೆ ಯೋಚನೆ ಮಾಡ್ತಾ ಹೋಗ್ತಾರೆ. ಅಂಡ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್, ಅಂದ್ರೆ ಲೈಕ್ ಸಹಕಾರಿಕ ವಲಯ. ಅಂದ್ರೆ ಇದ್ರ ಬಗ್ಗೆ ಅವ್ರ ಬಳಿ ಮೆಂಟಲ್ ಹೆಲ್ತ್ ಟ್ರೈನರ್ ಇರ್ತಾರೆ, ತಜ್ಞರು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಮ್ಯಾನೇಜರ್ಗಳು ಇರ್ತಾರೆ. ಅಂದ್ರೆ ನಮಗೊಂದು ಬ್ರೇಕಪ್ ಆಗಿದ ತಕ್ಷಣ ನಾವು ಫ್ರೆಂಡ್ಸ್ ಹತ್ರ ನೆಗೆಟಿವ್ ನ ಕೇಳ್ತೀವಿ, ಎಲ್ಲೋ ಪ್ರೊಫೆಷನಲಿ ಕೌನ್ಸಿಲಿಂಗ್ ಸೆಂಟರ್ಗೆ ಹೋಗಲ್ಲ, ಅದ್ರ ರಿಲೇಟೆಡ್ ತಜ್ಞರ ಹತ್ರ ಹೋಗಲ್ಲ. ನಮ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರು ಅದರಿಂದ ಆಚೆ ಬರ್ಬೇಕು ಅನ್ನೋದು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ಒಂದು ಮ್ಯಾನೇಜರ್ ಹತ್ರ ಹೋಗ್ತಾರೆ, ಇಲ್ಲ ಪ್ರೊಫೆಷನಲ್ ಕೌನ್ಸಿಲರ್ ಹತ್ರ ಹೋಗ್ತಾರೆ, ಇಲ್ಲ ತಜ್ಞರ ಹತ್ರ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅವರಿಗೆ ರೈಟ್ ಒಂದು ಡೈರೆಕ್ಷನ್ ಸಿಗತ್ತೆ. ಎಷ್ಟೋ ಜನ ಬ್ರೇಕಪ್ ಆದಾಗ ಲೈಕ್ ಅವ್ರ ಲೈಫ್ ಅಲ್ಲಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ರೈಟ್ ಪರ್ಸನ್ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಡೈವರ್ಟ್ ಆಗಿ ಅವ್ರ ಮುಂದೆ ಲೈಫ್ ಅಲ್ಲಿ ಚೆನ್ನಾಗಿರೋಕೆ ಇಷ್ಟ ಪಡಲ್ಲ. ಅವ್ರು ಅಗೇನ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಅದಕ್ಕೆ ಅಲ್ಲಿ ಕೂತಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕ್ಯಾರಿಯರ್ ಫೋಕಸ್ ಇರಲ್ಲ. ಬಟ್ ಸೆಲೆಬ್ರಿಟಿಗಳಿಗೆ ಏನಂದ್ರೆ ಕ್ಯಾರಿಯರ್ ಫೋಕಸ್ ಇರುತ್ತೆ, ಜೀವನದ ಗುರಿ ಅದ್ರ ಮೇಲಿನ ಧ್ಯಾನ ಅದೊಂದೇ ಅವ್ರದ್ದು ಇರುತ್ತೆ. ಅಂದ್ರೆ ಇದರರ್ಥ ಏನು, ಪ್ರೇಮ ಜೀವನದಿಂದ ಏನೇ ತೊಂದರೆ ಆಗಿರ್ಲಿ, ಲೈಕ್ ಅವ್ರದ್ದು ಲವ್ ಬ್ರೇಕಪ್ ಅದರಿಂದ ಏನೇ ಪ್ರಾಬ್ಲಮ್ಸ್ ಆಗಿರ್ಲಿ, ಬಟ್ ಅವರು ಮತ್ತೆ ಶೂಟಿಂಗ್, ಟ್ರಾವೆಲ್, ಹೊಸ ಪ್ರಾಜೆಕ್ಟ್ ಇದ್ರಲ್ಲಿ ಬಿಸಿ ಆಗ್ತಾ ಹೋಗ್ತಾರೆ. ಯಾವ ವ್ಯಕ್ತಿ ಹೊಸ ಹೊಸ ಪ್ರಾಜೆಕ್ಟ್ ಗಳಲ್ಲಿ ಹೊಸ ಫ್ರೆಂಡ್ಸ್ ಒಟ್ಟಿಗೆ ಹೊಸ ಪ್ಲೇಸ್ ಒಟ್ಟಿಗೆ ಯಾರು ಲೈಕ್ ಮೂವ್ ಆನ್ ಆಗ್ತಿರ್ತಾರೆ, ಅವರಲ್ಲಿ ಚಾನ್ಸಸ್ ಇರುತ್ತೆ ಎಷ್ಟೇ ನೋವಿದ್ರು ಕೂಡ ಪ್ರಕೃತಿ ಒಟ್ಟಿಗೆ ಬೆರೀತಾ ಹೋದಾಗ ಅದು ಹೀಲ್ ಆಗುವಂತ ಸಾಧ್ಯತೆ 100% ಸಾಧ್ಯತೆ ಇದೆ. ಬಿಕಾಸ್ ಇವತ್ತು ಪ್ರಕೃತಿ ಎಲ್ಲವನ್ನೂ ಕೂಡ ಹೀಲ್ ಮಾಡ್ತಾ ಬರುತ್ತೆ. ಬಟ್ ಎಷ್ಟೋ ಜನ ಅದನ್ನ ಲೈಕ್ ಮಾಡಲ್ಲ. ನಾವು ಕಾಮನ್ ಮ್ಯಾನ್ ಏನ್ ಮಾಡ್ತೀವಿ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಕೂತು ಜಾಗದಲ್ಲೇ ಇರೋ ಯೋಚನೆ ಮೇಲೆನೆ ಅಂಡ್ ಎಲ್ಲೂ ಕೂಡ ಸಜೆಷನ್ ತಗೊಳ್ದಿರಾ ಅಲ್ಲೇ ಕೂತು ನಮ್ ಲೈಫ್ ನ ವೇಸ್ಟ್ ಮಾಡ್ಕೋತೀವಿ. ಬಟ್ ಸೆಲೆಬ್ರಿಟಿ ಹಾಗಲ್ಲ. ನೆಕ್ಸ್ಟ್ ಪಾಯಿಂಟ್ ಮೀಡಿಯಾ ಟ್ರೈನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸೆಲೆಬ್ರಿಟಿಗಳಿಗೆ ದುರಂತದ ನಂತರನೂ ಕೂಡ ಹೇಗೆ ನಗುತ್ತಾ ಮಾತಾಡ್ಬೇಕು ಅನ್ನೋದನ್ನ ಅವರು ಕಲಿತಿರ್ತಾರೆ. ನೋಡಿ, ಅವರು ಮೀಡಿಯಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಕಲಿತಾರೆ. ಅವ್ರಿಗೆ ಗೊತ್ತಿರುತ್ತೆ ಈ ಬದುಕು ಅಂದ್ಮೇಲೆ ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಕಮ್, ಆಟೋಮೆಟಿಕ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಹೆಂಗೋ ವ್ಯಕ್ತಿ ರೂಪದಲ್ಲೇ ಆಲ್ಮೋಸ್ಟ್ ಪ್ರಾಬ್ಲಮ್ಗಳು ಬರೋದ್ರಿಂದ ಅವ್ರು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಬಿಫೋರೇ ಕಲ್ತಿರ್ತಾರೆ. ಅದನ್ನ ಹೇಗೆ ಇಗ್ನೋರ್ ಮಾಡ್ಬೇಕು ಒಂದು ಪ್ರಾಬ್ಲಮ್ ನ. ಯಾರೋ ಒಬ್ಬ ವ್ಯಕ್ತಿ ಚೀಟ್ ಮಾಡಿದಾಗ, ಬ್ರೇಕಪ್ ಮಾಡಿದಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಗೊತ್ತಿರುತ್ತೆ. ಬಟ್ ನಾವು ಗೊತ್ತಿದ್ರು ಕೂಡ ಮೂವ್ ಆನ್ ಆಗಲ್ಲ. ಬಟ್ ಅವ್ರಿಗೆ ಗೊತ್ತಿರುತ್ತೆ, ಅದ್ ಮೂವ್ ಆನ್ ಆಗ್ತಾರೆ, ಆಕ್ಷನ್ ಹಿಡಿತಾರೆ. ಸೊ ಅದನ್ನ ಅವರು ಫುಲ್ಫಿಲ್ ಮಾಡ್ಕೊಳ್ತಾರೆ, ಅಲ್ಲಿಂದ ಚೇಂಜ್ ಆಗ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಡಿಸ್ಟ್ರಾಕ್ಷನ್ ಅಪರ್ಚುನಿಟೀಸ್ ಅಂತ ಹೇಳಿದ್ರೆ ಅಂದ್ರೆ ವ್ಯತ್ಯಾಸದ ಅವಕಾಶಗಳು. ನೋಡಿ, ಸೆಲೆಬ್ರಿಟಿಗಳಿಗೆ ವಿಭಿನ್ನ ರೀತಿಯ ಒಂದು ಪಾರ್ಟೀಸ್, ಇವೆಂಟು ಅಂಡ್ ಹೊಸ ನಿಯಮಗಳು ಇದರಿಂದ ಅವರು ಬದಲಾಗ್ತಾ ಹೋಗ್ತಾರೆ. ನೋಡಿ, ಹೊಸ ಹೊಸ ಇವೆಂಟ್ ಗೆ ಹೋಗ್ತಾರೆ, ಹೊಸ ಹೊಸ ಜನ ಮೀಟ್ ಮಾಡ್ತಾರೆ. ಒಂದು ಹೊಸ ಜನ ಮೀಟ್ ಮಾಡಿದಾಗ ಅವ್ರಲ್ಲಿ ಏನೋ ಒಂದು ಉಲ್ಲಾಸ, ಉತ್ಸಾಹ ಇದೆಲ್ಲ ತುಂಬ್ತಾ ಬರುತ್ತೆ. ಹೊಸ ಇವೆಂಟ್ ಅಲ್ಲಿ ಹೋದಾಗ ಅಲ್ಲಿ ಜನಗಳ ಒಂದು ಥಾಟು ಅಂಡ್ ಹೊಸ ಪ್ರಪಂಚ ಕಂಡಾಗ ಇದಷ್ಟೇ ಎಲ್ಲ ಪ್ರಪಂಚ, ಹೊಸದು ಒಂದು ಪ್ರಪಂಚ ಇದೆ. ಅವರೆಲ್ಲ ಹಿಂಗಿರ್ಬೇಕಾದ್ರೆ ನಾವ್ ಇಲ್ಲಿ ಕೂತಿದೀವಿ ಅನ್ನೋದು ನಮ್ಗೊಂದು ಜ್ಞಾನೋದಯ ಆಗತ್ತೆ ಹೊಸ ಇವೆಂಟ್ ಗಳಿಗೆ ಹೋದಾಗ. ಸೊ ಸೆಲೆಬ್ರಿಟಿಗಳು ಒಂದು ಪ್ರಾಬ್ಲಮ್ ಆದಾಗ, ಬ್ರೇಕಪ್ ಆದಾಗ ಹಿಂಗೆ ನೀವು ನೋಡ್ಬೋದು. ಎಷ್ಟು ಇವತ್ತು ರಶ್ಮಿಕಾ ಮಂದಣ್ಣ ಮತ್ತೆ ರಕ್ಷಿ ಶೆಟ್ಟಿ ನಡುವೆ ಬ್ರೇಕಪ್ಸ್ ಆಗೋಯ್ತು. ಬಟ್ ಅವ್ರ ಈ ಯಾವ ತರ ಸರಿ ಮಾಡ್ಕೊಂಡ್ರು ಅಂದ್ರೆ ಈಗೇನ್ 5 ಟಿಪ್ಸ್ ನ ಹೇಳಿದೀನಿ ಅದೇ ತರ ಅವ್ರ ಮೆಂಟಾಲಿಟಿ ಇರುತ್ತೆ. ಸೊ ಆಗಿರ್ಬೇಕಾದ್ರೆ ಅವರು ಒಂದಲ್ಲ 4 ಪ್ರಾಬ್ಲಮ್ಸ್ ಆದ್ರೂ ಕೂಡ ಆ ಪ್ರಾಬ್ಲಮ್ಸ್ ಅನ್ನ ಪಕ್ಕಕ್ಕೆ ಇಡ್ತಾರೆ, ಲೈಫ್ ಮತ್ತೆ ಪರ್ಪಸ್ ಮೇಲೆ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ಮೇಲೆ ನಿಮಗೆ ರೈಟ್ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.